ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾ ಸರ್. ನಾನು ನಿಮ್ಮ ಪ್ರೇಮ. ಸೊ ಇವತ್ತಿಂದ ನಾನು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಬೋದು ಭಾಳ ಎಕ್ಸೈಟೆಡ್ ಆಗಿನಿ ಈ ಥರ ಮಾಡ್ತಿದ್ದೀನಿ ಅಂತ ಹೇಳಿ. ಎಸ್ಪೆಷಲಿ ಇದು ಇಂಚ್ ಲಾಸ್ಗೋಸ್ಕರ ಮಾಡ್ತಾ ಇರೋದು. ಎಷ್ಟು ಅಂದರೆ ಎಸ್ಪೆಷಲಿ ವೇಟ್ ರಿಡ್ಯೂಸ್ ಆಗುತ್ತೆ, ಇಂಚ್ ಲಾಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಇಂಚ್ ಲಾಸ್ಗೋಸ್ಕರ ಈ 21 ಡೇಸ್ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಏನೇನು ಮಾಡ್ತೀನಿ ಅನ್ನೋದು ಎಲ್ಲಾನು ವಿಡಿಯೋ ತೋರಿಸ್ತೀನಿ. ಯಾರಾದರೂ ನನ್ನ ಜೊತೆ ಮಾಡ್ತೀನಿ ಅನ್ನೋರು ಮಾಡ್ಬೋದು. ಮತ್ತು ಏನು ತಿಂತೀನಿ, ಯಾವ ಥರ ಎಕ್ಸಸೈಸ್ ಮಾಡ್ತೀನಿ, ಏನು ಮಾಡ್ತಾ ಇದ್ದೀನಿ, ಸೊ ಅದನ್ನು ಸಹ ಹೇಳ್ತೀನಿ. ಮತ್ತು ಇದು ಫುಲ್ ಇವತ್ತಿನ ವಿಡಿಯೋದೊಳಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಫಸ್ಟ್ ಡೇ ಮೆಜರ್ಮೆಂಟ್ ಇವತ್ತಿಗೆ 21ನೇ ದಿನ ಲಾಸ್ಟಿಗೆ ಎಷ್ಟು ನಾನು ವೆಯ್ಟ್ ರಿಡ್ಯೂಸ್ ಮಾಡ್ತೀನಿ ಮತ್ತು ಎಷ್ಟು ಇಂಚ್ ಲಾಸ್ ಆಗುತ್ತೆ ಅನ್ನೋದು ತೋರಿಸ್ತೀನಿ. ಸೊ ಇವತ್ತು ನಾನು ನನ್ನ ಬಾಡಿ ಮೆಜರ್ಮೆಂಟ್ ಮಾಡ್ಕೊಂಡಿನಿ, ವೇಟ್ ಚೆಕ್ ಮಾಡ್ಕೊಂಡಿನಿ, ಮತ್ತು ನಾನು ಟಾರ್ಗೆಟೆಡ್ ಡ್ರೆಸ್ ಯಾವುದಂತನೂ ಹಾಕಿದ್ದೀನಿ. ಸೊ ಫುಲ್ ಯಾರಾದರೂ ಏನಂದರೆ ನನ್ನ ಜೊತೆ ಮಾಡೋರಿದ್ರೆ ನನ್ನ ಜೊತೆ ಟ್ರೈ ಮಾಡ್ಕೋತಾ ಹೋಗ್ಬೋದು. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಮಾಡಿದೆ, ಯಾವ ಥರ ಮಾಡಿದೆ ಅನ್ನೋದು. ಯೂಶಲಿ ನಾನು ಯಾವ ಡಯಟ್ ಮಾಡ್ತಾ ಇದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ಸೊ ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ಮತ್ತು ಇವತ್ತು ನಾನು ಏನು ತಿಂದೆ ಅಂತ ಹಾಕಿದ್ದೀನಿ. ಹಾಗೆ ವೆಯ್ಟ್ ಲಾಸ್ಗೋಸ್ಕರ ಕಾಫಿ ಮಸಾಜ್ ಅಂತೇಳಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಸೆಲ್ಯುಲೈಟಿಸ್ ಅಂದರೆ ಬಾಡಿ ಒಳಗೆ ಫುಲ್ ಫ್ಯಾಟ್ನ ಕರಗ್ಸೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಡ್ರೈ ಬ್ರಷ್ ಅಂತ ಕರೀತಾರೆ. ಸೆಲ್ಯುಲೈಟಿಸ್ ಆದಾಗ ಡ್ರೈ ಬ್ರಷಿಂಗ್ ಮಾಡಿದರೆ ಅದು ಕಡಿಮೆ ಆಗುತ್ತೆ ಅಂತೇಳಿ. ಸೊ ಅದನ್ನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ, ಅದನ್ನು ತೋರಿಸಿದ್ದೀನಿ. ಓಕೆ, ಸೊ ಫುಲ್ ವಿಡಿಯೋ ನೋಡಿ. ಸೊ ಎಂಟಿ ಸ್ಟಮಕ್ಕು ಲೆಮನ್ ವಾಟರ್ ಕುಡಿದೆ. ಅಂದರೆ ಒಂದು ಕಾಫಿ ಪುಡಿ 1 ಸ್ಪೂನು, ಮತ್ತು ಲೆಮನ್ ಬದಲಿ ನಾನು ವಿನೆಗರ್ ಯೂಸ್ ಮಾಡಿದ್ದೀನಿ. ಒಂದು ಸ್ಪೂನೇ ಆಗುತ್ತೆ. ಮತ್ತು ಹಾಟ್ ವಾಟರ್ ಬಿಸಿ ನೀರನ್ನ ಹಾಕೊಂಡಿನಿ. ಸೊ ಇದನ್ನು ಒಂಚೂರು ಮಿಕ್ಸ್ ಮಾಡಿ ಒಂದು ನಿಮಿಷ ಬಿಡಬೇಕು, ಅಟ್ಲೀಸ್ಟ್ ಅರ್ಧ ಸೆಕೆಂಡು. ಯಾಕಂದರೆ ಅದು ಕಹಿ ಹೋಗುತ್ತೆ. ನೋಡ್ಬೋದು ಬಿಸಿನೀರು ಹಾಕಿದೆ. ಈ ಥರ ಮಾಡ್ಕೊಂಡು ಸಿಪ್ ಮಾಡ್ಕೊಂಡು ಕುಡಿಬೇಕು. ಯಾವ ಥರ ಟೀ ಕುಡಿತೀವಲ್ಲ ಆ ಥರ ಕುಡಿದ್ರೆ ಬೆಸ್ಟ್. ಇದು ಎದಕ್ಕೆ ಯೂಸಪ್ಪ ಅಂದರೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಮತ್ತು ಬೆಲ್ಲಿ ಫ್ಯಾಟಿಗೆ ಎಸ್ಪೆಷಲಿ ವೆಯ್ಟ್ ಲಾಸ್ ಭಾಳ ಯೂಸ್ಫುಲ್ ಆಗುತ್ತೆ. ಎಸ್ಪೆಷಲಿ ಬೆಲ್ಲಿ ಫ್ಯಾಟಿಗೆ ನೋಡ್ಬೋದು ಈ ಥರ ಸಿಪ್ ಕಡಿಬೇಕು. ನಾನು ಕಹಿ ಇಲ್ಲ ಅಂತ ಹೇಳಿದ್ನಲ್ಲ, ಕುಡಿದ್ರೆ ಗೊತ್ತಾಗುತ್ತೆ ಅದು ಕಹಿ ಕಡಿಮೆ ಆಗಿರ್ತದೆ. ಕೆಲವೊಮ್ಮೆ ಹಾಗೆ ಕುಡಿದ್ರೆ ಹೆಚ್ಚಾಗಿರ್ತದೆ. ಮತ್ತು ಬಂದು ಬಾಡಿ ಮೆಜರ್ಮೆಂಟ್ ಮಾಡಿಕೊಂಡೆ. ನೋಡ್ಬೋದು ನಾನು ಯಾವ ಥರ ಮೆಜರ್ ಮಾಡಿಕೊಂಡೆ ಅಂತ ತೋರಿಸಿದ್ದೀನಿ. ಬಸ್ಟ್ ಏರಿಯಾ ಎಷ್ಟಿದೆ ಇದೆಲ್ಲ ಇದೆ. ಇದು ಆ್ಯಕ್ಚುಲಿ ನಾನು 2 ತಿಂಗಳ ಬಿಟ್ಟಿದ್ನಲ್ಲ, ಸೊ ವೆಯ್ಟ್ ಹೆಚ್ಚಾಗಿದೆ. ಮಿನಿಮಮ್ ಎಲ್ಲನೂ 2 ಇಂಚು ಇದು ಆಗಿದೆ. ವೆಯ್ಟ್ ಬಂದು ಸೇಮ್. ನಾನು ಮತ್ತೆ 3 ದಿನ ಇದು ಮಾಡಿದ್ದಕ್ಕೆ ವೆಯ್ಟ್ ಹೆಚ್ಚಾಗಿದೆ 1 kg. ಅದ್ರಾಗ ನೀಟಾಗಿ ವಾಶ್ರೂಮು ಆಗ್ತಾಯಿಲ್ಲ. ಸೊ ವೆಯ್ಟ್ ಎಷ್ಟಿದೆ ಇವತ್ತಿಂದು ಅದನ್ನು ತೋರಿಸ್ತಾ ಇದ್ದು 86.30. ಓಕೆ, ಇದು ಬಂದು ವೆಯ್ಟು. ಪ್ರತಿಯೊಂದು ಮೆಜರ್ಮೆಂಟ್ ಮಾಡ್ಕೋಬೇಕು. ಕಾಲು, ಸೊಂಟ ಇದೆಲ್ಲ ಮಾಡ್ಕೋಬೇಕು. ಮತ್ತು ನನ್ನದು ಟಾರ್ಗೆಟೆಡ್ ಡ್ರೆಸ್ ಬಂದು ಇದು. ನೋಡ್ಬೋದು ಇದೇ ಡ್ರೆಸ್ಸು ಲೂಸ್ ಆಗಬೇಕು ಅನ್ನೋದು ಕಾನ್ಸೆಪ್ಟ್ ಇದೆ. ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ನೋಡಬೇಕು ಇಷ್ಟೂ ಟ್ರೈ ಮಾಡ್ಕೊಂಡು ಒಂದರಲ್ಲಿ ಬರೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಎಕ್ಸಸೈಸ್ ಮಾಡಿದ್ದು ನೋಡ್ಬೋದು. ಇವೆಲ್ಲ ಎಸ್ಪೆಷಲಿ ಲೆಗ್ಗು, ಲೋವರ್ ಬಾಡಿ ಎಕ್ಸಸೈಸ್ ನಾನು ಭಾಳ ಟಾರ್ಗೆಟ್ ಮಾಡ್ತಾ ಇರೋದು. ಇವೇನಾಗುತ್ತೆ ಬಾಡಿ ಟೋನಿಗೆ ಜಾಸ್ತಿ ಆಗುತ್ತೆ. ನಾನು ಸ್ಕ್ವಾಟು, ಫಾರ್ವರ್ಡ್ ಬೆಂಡಿಂಗು, ಬ್ಯಾಕ್ವರ್ಡ್ ಬೆಂಡಿಂಗು ಅವನ್ನೆಲ್ಲನೂ ನಾನು ಫಸ್ಟ್ ಟೈಮ್ ನಾನು 50-50 ಮಾಡಿದ್ದೀನಿ. ಯಾವಾಗಲೂ ನಾನು 10-20 ಅಷ್ಟೇ ಮಾಡ್ತಿದ್ದೆ. ಬಟ್ ಈ ಸಲ ಮಾತ್ರ ಜಾಸ್ತಿ ಮಾಡಿದ್ದೀನಿ. ನೋಡಿ ನನ್ನ ಮಗಳು ಸಹ ಮಾಡ್ತಾ ಇದ್ದಾಳೆ. ಅವಳು ಭಾಳ ಇಂಪ್ರೂವ್ಮೆಂಟ್ ಮಾಡ್ಕೊಂಡಾಳೆ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಎಕ್ಸಸೈಸು. ಸ್ಕ್ವಾಟ್ನು ಮಾಡೋದು ತೋರಿಸಿದೆ ಅವಳಿಗೆ. ಓಕೆ, ಇದ್ರ ಸ್ಕ್ವಾಟಿಗೆ ಒಂದು ಟಿಪ್ಸು. ನಮ್ಮ ಮೊಣಕಾಲು ನೋವು ಬರಬಾರ್ದು ಅಂದರೆ ಸ್ಕ್ವಾಟ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಪಾದನ ಸ್ಟ್ರೇಟ್ ಇಟ್ಕೋಬೇಕು. ಸೊ ಏನಾಗುತ್ತೆ ನಮಗೆ ಮೊಣಕಾಲು ಮೇಲೆ ಪ್ರೆಷರ್ ಬೀಳೋದಿಲ್ಲ, ನೋವು ಬರೋದಿಲ್ಲ. ಮತ್ತು ಸುಮೋ ಸ್ಕ್ವಾಟಲ್ಲಿ ಕಾಲುಗಳನ್ನು ಕ್ರಾಸ್ ಇಡ್ಬೇಕು. ನೋಡ್ಬೋದು ಪಾದಗಳು ನಾನು ಹೆಂಗೆ ಕ್ರಾಸ್ ಇಟ್ಕೊಂಡಿನಿ, ನಿಂತರೆ ಬ್ಯಾಲೆನ್ಸ್ ಬರೋಲ್ಲ. ಆ ಥರ ಇಟ್ಕೊಂಡು ಸ್ಕ್ವಾಟ್ ಮಾಡಿದ್ರೆ ಸೊ ನಮ್ಮದು ಇನ್ನರ್ ಥೈಸ್ ಎಲ್ಲ ಕಡಿಮೆ ಆಗುತ್ತೆ. ಇದನ್ನು ನಾವು ಯಾವಾಗಲೂ ಪ್ರತಿಯೊಂದನ್ನು ಲಕ್ಷ್ಯ ಕೊಟ್ಟು ಮಾಡಬೇಕು. ಇದು ಭಾಳ ವಿಡಿಯೋ ಲೆಂದಿತ್ತು. ಸೊ ನಾನು ಏನು ಮಾಡಿದೆ, ಸ್ವಲ್ಪ ಸ್ಪೀಡಲ್ಲಿ ಇಟ್ಟುಕೊಂಡು ಮಾಡ್ತಾ ಇದ್ದೀನಿ. ಮತ್ತು ನಾನು ಲೆಗ್ ರೈಸಸ್ ಮಾಡಿದ್ದೀನಿ. ಓಕೆ, ಫ್ರಂಟು ಬ್ಯಾಕು. ಇದನ್ನು ಮಾಡಬೇಕಾದ್ರೆ ನಾವು ಯಾವಾಗಲೂ ಲಾಕ್ ಮಾಡ್ಕೋಬೇಕು. ಅಂದರೆ ಮೊಣಕಾಲನ್ನ ಮಡಚಬಾರ್ದು, ಇಲ್ಲಾಂದರೆ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಇದ್ರ ಥರ ಸ್ವಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಬ್ಯಾಕ್ ಫ್ಯಾಟು, ಲೆಗ್ದು ಫ್ಯಾಟು ಮತ್ತು ಹೊಟ್ಟೆ ಭಾಗ ಎಲ್ಲನೂ ಕಡಿಮೆ ಆಗುತ್ತೆ. ಎಟ್ ಲಾಸ್ಟ್ ಇವಾಗಂತೂ ನಾನು ಜಾಸ್ತಿ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀನಿ. ಸೊ ಫುಲ್ ಬಾಡಿಗೋಸ್ಕರ ಇವತ್ತು ಮಾಡಿದ್ದು 10 ಸೂರ್ಯ ನಮಸ್ಕಾರ ಅಷ್ಟೇ. ಸೊ ನೋಡ್ದಿನ ಡೈಲಿ ಹೆಚ್ಚಿಗೆ ಮಾಡ್ಕೋಬೇಕಂತ
ಅಂತ ಟ್ರೈ ಮಾಡುತ್ತಿದ್ದೀನಿ. ಮತ್ತೆ ಇವಾಗ ಒಂದು 3-4 ಡೇಸೇ ಆಯಿತು ನಾನು ಎಕ್ಸಸೈಸ್ ಮಾಡಲಾರ್ದಕ್ಕೆ. ಸೊ ಟ್ರೈ ಮಾಡ್ತಾ ಇದ್ದೀನಿ. ಇದಿಷ್ಟು ಬಂದು ಇವತ್ತಿನ ಎಕ್ಸಸೈಸು. ಮತ್ತು ಮಧ್ಯಾಹ್ನ ನಾನು ಆ್ಯಕ್ಚುಲಿ ಬ್ರೇಕ್ ಮಾಡಿದ್ದು ಒಂದು ಆ್ಯಪಲಿಂದ, ಆಮೇಲೆ ಊಟ ಮಾಡಿದೆ. ಆಮೇಲೆ ನೈಟಿಗೆ ನಾನು ಬೇಸನ್ ಚೀಲ ತಿಂದಿದ್ದು, ಇದು ನಂದಿರೋದು. ನಾನು ಹೇಳಿದ್ನೆಲ್ಲ ಕಾಫಿ ಮಸಾಜ್ ಮಾಡಿದ್ದೆ ಅಂತ ಹೇಳಿ. ಸೊ ಕಾಫಿ ಮತ್ತು ಹಾಲು ಇದಿಷ್ಟು ತೊಗೊಂಡು ಇಡೀ ಬಾಡಿ, ಫೇಸು, ಕೈ ಮತ್ತು ಸ್ವೆಲ್ಲಿಂಗ್, ಎಲ್ಲಿ ನಮ್ಮದು ಸೆಲ್ಯುಲೈಟಿಸ್ ಇರುತ್ತೆ, ಎಸ್ಪೆಷಲಿ ಥೈ ಏರಿಯಾ ಮತ್ತು ಹೊಟ್ಟೆ ಭಾಗ, ಇದರಲ್ಲಿ ನಾನು ಮಸಾಜ್ ಮಾಡಿದ್ದು. ಅಂದರೆ ತೋರಿಸಿಲ್ಲ ನಾನು, ಅದೆಲ್ಲ ಮಾಡ್ಕೊಂಡಿದ್ದೀನಿ. ಮಸಾಜ್ ಮಾಡ್ಕೊಂಡೆ ಚೆನ್ನಾಗಿ ಒಂದು 5-10 ನಿಮಿಷ ಮಸಾಜ್ ಮಾಡಿಕೊಂಡು ವಾಶ್ ಮಾಡಿದರೆ ಮುಗಿತು. ಇವತ್ತಿನ ವಿಡಿಯೋ ಇಷ್ಟ ಆಯಿತಾ? ಸೊ ನೋಡಿದ್ರಲ್ಲ ನಾನು ಯಾವ ಥರ ಟ್ರೈ ಮಾಡಿದ್ದೀನಿ, ಯಾವ ಥರ ಎಕ್ಸಸೈಸ್ ಮಾಡಿದ್ದೀನಿ ಅಂತ ಹೇಳಿ. ಸೊ ನಾನಂತೂ ಫುಲ್ ಬಿಲೀಫ್ ಇದೆ, ಈ ಥರ ಮಾಡ್ಕೊತ ಹೋದರೆ ಗ್ಯಾರಂಟಿ ನಾವು ವೇಟ್ ರೆಡ್ಯೂಸ್ ಮಾಡ್ತೀನಿ ಅಂತ ಹೇಳಿ. ಈ ಥರ ಯಾರಾದರೂ ಮಾಡಬೇಕಂದ್ರೆ ಪ್ಲೀಸ್ ಜಾಯ್ನ್ ಆಗಿ. ಇವತ್ತಿನ ವ್ಲಾಗ್ನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾಳೆನೂ ಡೇ 2 ನಾಳೆ ಮಾಡ್ತೀನಿ. ಸೊ ಅದನ್ನು ಚೆನ್ನಾಗಿ ನೋಡಿ ಗೊತ್ತಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಡೇ ಮೀಟ್ ಮಾಡೋಣ.